ಕೇಕ್ ನೋಡಿ ಕಂಪ್ಲೀಟಾಗಿ ಆರೈತಿ. ಆಮೇಲೆ ಹಿಂಗೆ ಸೈಡ್ ಇದು ಬಿಟ್ಕೊಂಡೈತಿ. ಇದನ್ನು ಜಸ್ಟ್ ಉಲ್ಟಾ ಮಾಡ್ತೀನಿ. ಒಂದು ಪ್ಲೇಟ್ ಮುಚ್ಚಿ ಪರ್ಫೆಕ್ಟಾಗಿ ಬಂದೈತಿ ನೋಡಿರಿ. ಒಳಗೆ ಸ್ವಲ್ಪ ನಾನು ಡಸ್ಟು ಮಾಡಿದ್ದೆ, ಪ್ಲಸ್ ಇದು ಪೇಪರು ಹಾಕಿದ್ದೆ. ಪರ್ಫೆಕ್ಟಾಗಿ ಬಂದೈತಿ. ಜಸ್ಟ್ ನಾನೇ ಇದ್ರ ಮ್ಯಾಲಿಂದೆಲ್ಲ ಇದು ತೆಗಿತೀನಿ. ನೋಡಿದ್ರನ ಬ್ಯಾಗ್ ನೀರು ಬರತ್ತವ. ಇವತ್ತಂತೂ ಅಕ್ಕಿ ಕಟ್ ಮಾಡೋವರೆಗೂ ವೆಯ್ಟ್ ಮಾಡ್ಬೇಕು. ಇದು ನಾರ್ಮಲ್ ಪೇಪರ್ ಹಾಕಿದ್ದೆ. ಇದು ನೋಡಿರಿ ಬಟರ್ ಪೇಪರ್ ಗತೆನೂ ವರ್ಕ್ ಆಗ್ತೈತಿ. ಅಮೇಝಿಂಗ್, ಸೂಪರ್ ಅಂದರೆ ಸೂಪರಾಗಿ ಬಂದೈತಿ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಆಗೈತಿ. ಇಲ್ಲೊಂದು ಸ್ವಲ್ಪ ಪೇಪರ್ ಗ್ಯಾಪ್ ಇದ್ದರೆ ಹಿಟ್ಟು ಅಂಟ್ಕೊಂಡೈತಿ. ನೋ ಪ್ರಾಬ್ಲಮ್. ಫುಲ್ ಸ್ಪಾಂಜಿ ಐತಿ. ಮಸ್ತ್ ಅಂದರೆ ಮಸ್ತ್ ಬಂದೈತಿ. ಅಂದ್ಕೊಂಡಿದ್ಕಿಂತ ಚಲೋ ಬಂದೈತಿ. ಆಮೇಲೆ ಇವು ಟೂಟಿ ಫ್ರೂಟಿ ಕಾಣಾಗ್ತಾವೆ ನೋಡಿರಿ. ಈಗ ಜಸ್ಟ್ ಇದನ್ನು ವೆಯ್ಟ್ ಮಾಡತ್ತೇನೆ. ಅದಾದ ತಕ್ಷಣ ಮ್ಯಾಲೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿ ಇದು ಮಾಡ್ತೀನಿ. ಇವೆಲ್ಲ ಪೇಪರ್ ಕರೆಕ್ಟಾಗಿ ಬಂದಾವೆ ನೋಡಿರಿ. ನೀವು ನಾರ್ಮಲ್ ಬಟರ್ ಪೇಪರ್ ಇಲ್ಲ ಅಂದ್ರೆ ನಾರ್ಮಲ್ ಪೇಪರ್ಲೇ ಆ ಸೈಜ್ ತಕ್ಕಂಗೆ ಕಟ್ ಮಾಡಿ ಯೂಸ್ ಮಾಡ್ಕೋಬೋದು. ಇದು ನೋಡಿರಿ ಅಮೂಲ್ ಫ್ರೆಶ್ ಕ್ರೀಮ್ ತಂದಿರಿ. ಇದು ಮಿಲ್ಕಿ ಬಾರ್ ಆಲ್ರೆಡಿ ಇದಾಗೈತಿ, ಮೆಲ್ಟ್ ಆಗೈತಿ. ಇದಕ್ಕೊಂದು ಸ್ವಲ್ಪ ಅದು ಅಮೂಲ್ ಕ್ರೀಮ್ದು ಫ್ರೆಶ್ ಕ್ರೀಮ್ ಹಾಕಾಕ್ತೇನೆ. ಇದು ತಂದ ತಕ್ಷಣ ನಾನು ಫ್ರೀಝರ್ ಹೋಗಿಟ್ಟಿದ್ದೆ. ಅದಕ್ಕೊಂದು ಸ್ವಲ್ಪ ಗಟ್ಟಿ ಐತಿ. ಅಂದ್ರೆ ಈ ಕೇಕ್ ಮೇಲೆ ಒಳ್ಳೆ ಒಂದಿದು ಟೆಕ್ಸ್ಚರ್ ಬರ್ತೈತಿ. ಇದನ್ನು ಚಲೋದಂಗೆ ಮಿಕ್ಸ್ ಮಾಡ್ತೇನೆ ಹಾಲು ಜೋಡಿ. ಇದನ್ನು ಮ್ಯಾಲೆ ಕವರ್ ಮಾಡಿದ್ದೆ ನಾನು. ಕವರ್ ಟೈಪ್ ತೊಗೊಳಕ್ಕಿಂತ ಸ್ವಲ್ಪ ಕ್ವಾಂಟಿಟಿನ ಹೆಚ್ಚೈತಿ. ಇದಕ್ಕೂ ಒಂದು ಸ್ವಲ್ಪ ಕ್ರೀಮ್ ಹಾಕ್ತೇನೆ, ಫ್ರೆಶ್ ಕ್ರೀಮ್. ಒಳಗೆ ಸ್ವಲ್ಪ ನೀರು ತೆಗಿತೇನೆ. ಈಗ ಗಟ್ಟಿ ಇರೋದು ನೋಡಿ. ಈಗ ಇದು ಮೇನ್ ಇದ್ರೊಳಗೆ ಇಲ್ಲ ಬರೀ ಚಾಕ್ಲೇಟ್ ಹಾಕಿದ್ರೆ ಗಟ್ಟಿ ಆಗ್ಬಿಡ್ತೈತೆ. ನೀರು ಹಾಕಿ ಇದು ನೋಡ್ರಿ. ಅದು ಇಡ್ಲಿ ಪಾತ್ರೆ ಸಾಚೆ ತೆಗೆದ ಇದೊಂದು ಇದ್ರ ಸ್ಟ್ಯಾಂಡ್ ಇಟ್ಟು ಮೆಲ್ಟ್ ಮಾಡಕ್ಕೆ ಇಟ್ಟಂಗೆ ಕ್ರೀಮ್ ಹಾಕಿ ಮಿಕ್ಸ್ ಮಾಡಿದ್ದೆ. ಇನ್ನೂ ಕಂಪ್ಲೀಟಾಗಿ ಆಗಬೇಕು. ಹಿಂಗೆ ಹೊಳಕೊಳಕ್ಕೆ ಬೇರೆ ಕೆಲಸ ಮಾಡ್ತೇನೆ. ಈಗ ನೋಡಿರಿ ಇದು ಒಂದು ಸ್ವಲ್ಪ ಇದಾಗೈತಿ, ಕನ್ಸಿಸ್ಟೆನ್ಸಿ ಚಲೋ ಆಗೈತಿ. ಈಗ ಇದನ್ನು ಮ್ಯಾಲೆ ನಾನು ವೈಟ್ ಮಾಡಿ ಸೈಡಿಗೆ ಚಾಕ್ಲೇಟ್ ಮಾಡಬೇಕನ್ನೋ ಪ್ಲ್ಯಾನ್ ಒಳಗದೇನೆ. ಹಾಕಿ ನೋಡ್ತೇನೆ ಹೆಂಗೆ ಆಗ್ತೈತೆ, ಹೆಂಗೆ ಎಷ್ಟು ಹಿಡ್ಕೊತೈತೆ ಅಂತಂದು. ಇದನ್ನೇನಿಲ್ಲ ಸ್ವಲ್ಪ ಫಸ್ಟಿಗೆ ಹಾಕಿ ಅದನ್ನ ಸ್ಪ್ರೆಡ್ ಮಾಡ್ತೇನೆ. ಇದು ನಾರ್ಮಲ್ ಮಿಕ್ಸಿ ಜಾರ್ ಕೊಟ್ಟಿರ್ತಾರಲ್ಲ ಅದೇ ಇದೆ. ಸ್ಪ್ರೆಡ್ ಮಾಡೋದು ಬೇಕಾಗಿಲ್ಲ, ತಾನೇ ಆಗಲ್ಲ ಆಗ್ತೈತಿ. ಸೊ ಇದನ್ನು ಹಾಕಿರ್ತೀನಿ ನಾನು ಕಂಪ್ಲೀಟಾಗೆಲ್ಲನೂ. ಅದು ಎಷ್ಟರವರೆಗೂ ತಾನಾಗ ಸ್ಪ್ರೆಡ್ ಆಗ್ತೈತಾಗಲಿ ಆಮೇಲೆ ನಾನು ಇದು ಮಾಡ್ತೇನೆ ಸರ್ಫೇಸು.
ನೋಡಿರಿ ತಾನೇ ಇಷ್ಟಿದೆ ಆಗೈತಿ. ನಾ ಇದಕ್ಕೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಅದು ಹೆಂಗಿದ್ರು ನಾ ಇದನ್ನು ವೇಟ್ ಮಾಡತ್ತೇನೆ ಚಾಕ್ಲೇಟ್ ಸಿರಪ್ದ. ಇದು ರೆಡಿ ಆಯ್ತು ನೋಡಿರಿ. ಜಸ್ಟ್ ಒಂದು ಸತಿ ಎಲ್ಲ ಚೆಂದಾಗಿ ಇದು ಮಾಡ್ಕೊತೀನಿ, ಎಲ್ಲಿ ಗಂಟು ಅದು ಇರ್ಲಾರ್ದಂಗೆ